ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಮತ್ತೊಮ್ಮೆ ಈಗ ಅಹಿಂದ ಜಪ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಅಹಿಂದ ವರ್ಗ ಒಗ್ಗಟ್ಟಾಗೋ ವಿಚಾರವನ್ನು ಅವರು ಪ್ರತಿಪಾದಿಸಿದ್ದಾರೆ. ರಾಜಕೀಯ ಶಕ್ತಿ ಬರಬೇಕು ಅಂತಾದರೆ ಹಿಂದುಳಿದ ವರ್ಗ ಒಂದಾಗಿರಬೇಕು. ನಾವು ಒಂದಾಗಿದ್ದರೆ ಮಾತ್ರ ರಾಜಕೀಯ ಶಕ್ತಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಮಾತನಾಡಿದ್ದಾರೆ. ನಮ್ಮ ಸಮುದಾಯ ಯಾವಾಗಲೂ ಸಿದ್ದರಾಮಯ್ಯ ಪರ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಹಿಂದುಳಿದ ವರ್ಗಗಳೆಲ್ಲ ಒಂದಾಗಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಡಾಕ್ಟರ್ ಯತೀಂದ್ರ ಮಾಡಿದ್ದಾರೆ. ದೀರ್ಘಾವಧಿ ಮುಖ್ಯಮಂತ್ರಿ ಸಾಧನೆಗೆ ನೀವು ಕೊಟ್ಟ ಪ್ರೀತಿ ಕಾರಣ, ಮುಂದೇನೂ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ದಾರೆ. ಸಂದೇಶ ಕೊಡೋ ರೀತಿಯಲ್ಲಿದೆ, ಹಿಂದುಳಿದ ವರ್ಗಕ್ಕೆ ಸಂದೇಶ ಕೊಡೋ ರೀತಿಯಲ್ಲಿದೆ ಯತೀಂದ್ರ ಅವರ ಭಾಷಣ. ಸೊ ಹಾಗಾಗಿ ಯಾವುದೋ ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಇದ್ದರೆ ಮಾತ್ರ ನಮ್ಮ ಸಮುದಾಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆದ್ರೆ ಅಭಿವೃದ್ಧಿ ಆಗಿದ್ದ ಮುಂಚೆ ನಾವು ಎಚ್ಚರ ಕೊಡಬೇಕು, ಜಾಗೃತಿ ಕೊಡಬೇಕು. ಸಮಾಜದಲ್ಲಿ ಸ್ಥಿತಿಗತಿ ಏನಿದೆ, ನಾವು ಯಾತಕ್ಕೆ ಮೇಲೆ ಬರಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ನಾವು ಇನ್ನೂ ಮುಂದುವರೆದಿದ್ದೀವಿ, ನಾವು ಮುಂದುವರೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೋಸ್ಕರ ರಾಜಕೀಯ ಶಕ್ತಿ ಬೇಕು. ಆ ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ನಾವು ಯಾರಿಗೆ ಬೆಂಬಲ ಕೊಡಬೇಕು, ಯಾರು ಇಲ್ಲೇ ನಿಂತ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ನಮ್ಮ ಸಮುದಾಯಗಳನ್ನು ಕೂಡ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂಥದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅರಸು ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.